ನಮಸ್ಕಾರ. HTV ಕನ್ನಡ ನ್ಯೂಸ್, ನಾನು ಪದ್ಮಭೂಪಾಳಂ, ಹಾಸನ. ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ವಿರೋಧಿ ಹೋರಾಟದ ಬಗ್ಗೆ ಮಾತನಾಡಿದ ಮಾಜಿ ಪ್ರಧಾನಿ HD ದೇವೇಗೌಡರು, ರೈತರು ಶಾಂತಿಯುತವಾಗಿ ಹೋರಾಟ ಮುಂದುವರಿಸಬೇಕು, ತಾವು ಅವರ ಜೊತೆಗೆ ನಿಲ್ಲುವುದಾಗಿ ಹೇಳಿದರು. ಹೋರಾಟದ ವೇಳೆ ರೈತರ ವಿರುದ್ಧ ದಾಖಲಾಗಿರುವ FIRಗಳನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಬಿಜೆಪಿ ನಾಯಕರು ಹಾಗೂ ಅಶೋಕ್ ರೈತರಿಗೆ ಬೆಂಬಲ ನೀಡಿರುವುದನ್ನು ಸ್ವಾಗತಿಸಿದರು. ಯೋಜನೆಗಾಗಿ ಸರ್ಕಾರ ಹೇಳುತ್ತಿರುವ ಭೂಮಿಯಲ್ಲಿ ಕೇವಲ 17 ಎಕರೆ ಮಾತ್ರ ಖಾಸಗಿ ಜಮೀನು ಇದ್ದು ಉಳಿದದ್ದು ಸರ್ಕಾರಿ ಗೋಮಾಳ ಎಂದು ಆರೋಪಿಸಿದ ದೇವೇಗೌಡರು, ಸಣ್ಣ ಹಿಡುವಳಿದಾರ ರೈತರ ಬದುಕಿನ ಬಗ್ಗೆ ಸರ್ಕಾರ ಯೋಚಿಸಬೇಕು ಎಂದರು. ಮುಖ್ಯಮಂತ್ರಿಗೆ ಈಗಾಗಲೇ 11 ಪುಟಗಳ ಪತ್ರ ಬರೆದಿದ್ದರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಕೂಡ ರೈತನ ಮಗನಾಗಿದ್ದು ರೈತರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ಕೆಂಪೇಗೌಡ ಹಾಗೂ ಶಿವರಾಮ ಕಾರಂತ ಲೇಔಟ್ಗಳಲ್ಲಿ ಸಾವಿರಾರು ನಿವೇಶನಗಳು ಖಾಲಿ ಇರುವಾಗ ಹೊಸ ಟೌನ್ಶಿಪ್ ಅಗತ್ಯವೇನು ಎಂದು ಪ್ರಶ್ನಿಸಿದ ಅವರು, ರೈತರ ತೀವ್ರ ವಿರೋಧದ ನಡುವೆಯೂ ಸರ್ವೆಗೆ ಮುಂದಾಗಿರುವುದರ ಹಿಂದಿನ ಉದ್ದೇಶ ಸ್ಪಷ್ಟವಾಗಬೇಕು ಎಂದು ಹೇಳಿದರು. ಯೋಜನೆ ಮುಂದುವರಿಸಿದರೆ ಬೆಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ದೇವೇಗೌಡರು, ಸದ್ಯ ಸರ್ವೆ ಸ್ಥಗಿತಗೊಳಿಸಿರುವ ಕ್ರಮಗಳನ್ನು ಸ್ವಾಗತಿಸಿ ಸರ್ಕಾರ ಅಂತಿಮವಾಗಿ ಯೋಜನೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಜೀವನ ಮಾಡಬೇಕಲ್ಲ, ಅವ್ರ ನೋವು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರ ಮನೇಲಿ ಹಾಲು ಕರೆಯಲ್ಲ. 60,000 ಲೀಟರ್ ಹಾಲು ಬರ್ತಾ ಇದೆ ಅದೊಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭಿವೃದ್ಧಿ ನನಗೆ ಯಾರು ಕೆಲಸ ಮಾಡಿದ್ರು. ರಾಮನಗರ, ಚನ್ನಪಟ್ಟಣ, ನಮ್ಮ ಮುಖ್ಯಮಂತ್ರಿಗಳ ಊರು, ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇತ್ತು, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಾನು 2 ಕ್ಷೇತ್ರದಲ್ಲೂ ನಿಂತು ಸೋತಿದ್ದು ಉಂಟು.